ಹಲೋ ಗೈಸ್, ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಇವತ್ತು ನಾನು ನಮ್ಮ ಮನೆ ಚಿಕ್ಕಬೊಮ್ಮಸಂದ್ರ ಹತ್ರದಿಂದ ಅಟ್ಟೂರು ಲೇಔಟ್ ಒಳಗೆ, ಅಂದರೆ ಇಲ್ಲಿಂದ ಒಂದು 5-6 ಕಿಲೋಮೀಟ್ರ್ ಅಟ್ಟೂರು ಲೇಔಟ್ ಒಳಗೆ ಕೆಂಪನಹಳ್ಳಿ ಕೆರೆ ಅಂತ ಬರುತ್ತೆ. ಅಲ್ಲಿಗೆ ಸೈಕ್ಲಿಂಗ್ ಮಾಡ್ಕೊಂಡು ಹೋಗ್ತೀವಿ ಗೈಸ್. ಯಾವ ಸೈಕಲಲ್ಲಿ ಅಂದ್ಕೊಂಡ್ರಾ? ಇದೇ ನೋಡಿ ನನ್ನ ಸೈಕಲ್ ಗೈಸ್. ಬನ್ನಿ ಸ್ಟಾರ್ಟ್ ಮಾಡೋಣ. ಇದೇ ಥರ ವೀಡಿಯೋಸು ನಾನು ಮಾಡ್ತಿದ್ದೀನಿ ಗೈಸ್. ಇದೇ ಒಂದು ಹುಡುಗಿ ಫೋಟೋ ಹಾಕಿದ್ದಿದ್ರೆ ಒಂದು 200K ವ್ಯೂಸ್ ಹೊಡುತ್ತೆ. ಅದೇ ಈ ಥರ ಬಡವ್ರು ಮಕ್ಕಳೆಲ್ಲ ಮಾಡಿದ್ರೆ ಒಂದು 20-30 ವ್ಯೂಸ್ ಗೈಸ್. ಬನ್ನಿ ಓಡ. ನಾನಲ್ಲಿ ವಿಡಿಯೋ ಮಾಡ್ತಿದ್ದೆ, ಅದ್ರಲ್ಲೂ ನಮ್ಮ ಮುಖ ಬರುತ್ತಂತ ಕ್ಲೋಸ್ ಮಾಡು, ಅದು ಮಾಡು, ಇದು ಮಾಡು. ನಮ್ಮ ಫ್ಯಾಮಿಲಿಯಲ್ಲೇ ಗೈಸ್, ನೀವು ಯಾರಿಗೂ ಹೇಳಿಲ್ಲ ಅಂಥ ರಿಯಾಲಿಟಿ ಹೇಳ್ತಿದ್ದೀವಿ. ಅಂಥ ರಿಯಾಲಿಟಿ. ಒಂದು ನಿಮಿಷ. ನಮ್ಮ ರಿಲೇಷನ್ಸು, ಅಕ್ಕಪಕ್ಕದ ಮನೆಯವರೆಲ್ಲ ಏನು ವಿಡಿಯೋ ಮಾಡ್ತೀಯಾ, ಅದರಲ್ಲಿ ಏನು ಅದು ಇದು ಅಂತವ್ರು ಗೈಸ್. ಯಾಕಂದರೆ ವಿಡಿಯೋಸ್ ಯಾರು ನೋಡಲ್ಲ ಅಂತ ಎಲ್ಲ ತೋರಿಸಿ ಗೈಸ್. ಇಂಥ ಬಡವ್ರ ಮಕ್ಳಿಗೂ ಸಪೋರ್ಟ್ ಮಾಡಿ ಗೈಸ್. ಬನ್ನಿ ಗೈಸ್ ಹೋಣ. ಬಿಕ್ಕಿದ ರೋಡಲ್ಲಿ ಹೋಗಿದೆ ಅವಾಗಲೇ, ಅದಕ್ಕೆ ಈಗ ಯಾವುದೋ ರೋಡು ಬಂದು ಟರ್ನಿಂಗ್ ತಗೊಂಡಿದ್ದೀನಿ ಗೈಸ್. ನನ್ನ ಜೊತೆ ಒಂದು ವ್ಲಾಗ್ ಮಾಡೋಕ್ಕೊಬ್ಬ ಹುಡುಗ ಇಲ್ಲ, ಕ್ಯಾಮ್ರಾಮ್ಯಾನ್ ಕೂಡ ಇಲ್ಲ ಗೈಸ್. ಒಬ್ಬನೇ ಮಾಡ್ತಿದ್ದೀನಿ. ಒಂದು ಸ್ವಲ್ಪ ಸಪೋರ್ಟ್ ಮಾಡಿ ಗೈಸ್. ಆವಾಗ ಯಾರಾದರೂ ನನ್ನ ಜೊತೆ ಬಂದೇ ಬರ್ತಾರೆ ಒಬ್ಬ ಗೈಸ್. ಇದೆ ನಂದು ಬರೀ 17 ಸಬ್ಸ್ಕ್ರೈಬರ್ಸ್ ಏನೋ ಇರ್ಬೋದು ಮೇಬಿ. ಆದರೆ ನಿಮಗೋಸ್ಕರ ನಾನು ವೀಡಿಯೋಸ್ ಮಾಡ್ತಾನೇ ಇದ್ದೀನಿ. ನೀವು ವೀಡಿಯೋಸು ನೋಡೋಲ್ಲ, ಏನೂ ಮಾಡಲ್ಲ ಗೈಸ್. ಅದಕ್ಕೋಸ್ಕರ ನೀವು ನನಗೆ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತೀನಿ ಗೈಸ್. ನಮ್ಮ ಮನೇಲಿ ಹೇಳಿದ್ನಲ್ಲ ಗೈಸ್, ಅವಾಗಲೇ ಯಾರು ಸಪೋರ್ಟ್ ಮಾಡಲ್ಲ, ಏನಿಲ್ಲ ಗೈಸ್ ಅಂತ ಗೈಸ್. ನಾನೇನಕ್ಕೆ ಗೊತ್ತಾ ಗೈಸ್ ವೀಡಿಯೋ ಮಾಡ್ತಿರೋದು? ಎಲ್ಲ ಫುಲ್ಲು ಬಡವರು. ಮನೆಯಲ್ಲಿ ಒಂದು ಊಟಕ್ಕೂ ಅದಕ್ಕೂ ಇದಕ್ಕೂ ಕಡಿಮೆ ಆಗೈತಂತ ಬೇರೆ ಯೂಟ್ಯೂಬರ್ಸ್ ಸುಳ್ಳೆಲ್ಲ ಹೇಳಕ್ಕೆ ಬರಲ್ಲ ಗೈಸ್ ನನಗೆ. ಗೈಸ್ ಫುಲ್ಲು ಟ್ರಾಫಿಕ್ಕು, ಅದಕ್ಕೆ ರೋಡ್ ಮತ್ತೆ ಚೇಂಜ್ ಮಾಡ್ತಿದ್ದೀನಿ ಗೈಸ್. ಪುಣ್ಯಕ್ಕೆ ಈ ರೋಡ್ ಫುಲ್ಲು ಖಾಲಿ ಐತೆ. ನೋವಾಗಿ ಬಂದ್ಬಿಟ್ಟಿದ್ದೀನಿ. ಇವಾಗ ಫುಟ್ಪಾತ್ ಮೇಲೆ ಹೋಗೋಣ ಅಂದರು, ಇಲ್ಲೂ ಫುಲ್ ಜನ ಗೈಸ್. ಇಲ್ಲಿ ಯಾವುದೋ ಹಣ ಟ್ರಕ್ದು ಏನಂತಾರೆ, ಬಾಗಿಲು ಓಪನ್ ಮಾಡಿ ನಿಂತ್ಕೊಂಡವ್ರೆ. ಇಲ್ಲಿ ಒಂದು ಸ್ವಲ್ಪ ರೋಡು ಖಾಲಿ ಐತೆ.
ಜಲ್ದಿ ಹೋದರೆ ಹೋಗ್ಬೋದು ಗೈಸ್, ಇಲ್ಲಾಂದರೆ ಹೊಗೆ ಹಾಕಿಸ್ಕೊಂತು ದಾಟ್ಕೊಂಡೆ ಗೈಸ್. ಏನೋ ಪುಣ್ಯಕ್ಕೆ ಸ್ವಲ್ಪ ರೋಡ್ ಕಡಿಮೆ ಇತ್ತು, ರೋಡಲ್ಲಿ ಜನ ಕಡಿಮೆ ಇದ್ದರು. ಏನಾದರೂ ಜನ ಇದ್ದಿದ್ರೆ ನಾನು ಸಾಯೋದಂತೂ ಗ್ಯಾರಂಟಿ ಇದ್ದಿದ್ದು ಗೈಸ್. ಬನ್ನಿ, ಇಲ್ಲೂ ರೋಡ್ ದಾಟ ಬಂದು ಸಿಚುವೇಶನ್ ಗೈಸ್. ಅದರಲ್ಲೂ ಈ ರೋಡ್ ಫುಲ್ಲು ಜನ ಸಿಕ್ತು. ಅವಾಗಲದಕ್ಕಿಂತ ಜನ ಅಂದರೆ ಜನ. ಬನ್ನಿ ಹೋಣ ಗೈಸ್. ಇಂಥದ್ರಲ್ಲಿ ನಾನು ರೋಡ ಮರ್ತೋಗಿದ್ದೀನಿ, ಯಾವ ರೋಡು ಅಂತ. ಯಾವುದೋ ಒಂದು ಸಿಕ್ಕಿದ ರೋಡ್ಗೆ ಹೋಗ್ತಿದ್ದೀನಿ. ಹೋದರೆ ಪುಣ್ಯ ಗೈಸ್ ನಿಮ್ಮದು, ಇಲ್ಲಾಂದರೆ ಹೋಯ್ತು ಗೈಸ್. ಬನ್ನಿ ಹೋಣ ಇರಲಿ. ಗೈಸ್ ನಮ್ಮ ಫ್ರೆಂಡ್ಸ್ ಇದ್ದರು, ಅವ್ರನ್ನ ಕಲ್ಯಾಣ ಅಂತ ಹೋದೆ. ಆ ಆಂಟಿ ನಮ್ಮ ಏರಿಯಾ ಹತ್ರ ಕ್ರಾಂತಿ ಇದ್ದರು. ಮಾವಿನಕಾಯಿ ಕಿತ್ತ ಕೆಲಸ ಕೊಟ್ಬಿಟ್ಟಿದ್ರು ಅವ್ರಿಗೆ. ಅದಕ್ಕೆ ಒಬ್ಬನೇ ಹೋಗ್ತೀನಿ. ಬನ್ನಿ ನೋಡೋಣ ಎಷ್ಟೊತ್ತು ಹೋಗುತ್ತೆ ಅಂತ. ಗಾಯ್ಸ್ ನಾಯಿ ಐತೆ ಗೈಸ್. ನಾಯಿ ಕಂಡ್ರೆ ಫುಲ್ಲು ಭಯ. ಅದಕ್ಕೆ ಒಂದು ಸ್ವಲ್ಪ ಈ ಕಡೆ ಬಂದು ಹೋಗ್ತೀನಿ ಗಾಯ್ಸ್. ನಾಯಿನೇ ನಮ್ಮನ್ನು ನೋಡಿದ್ರು ಹಾಕಿರೋದು ಬಾಯಿ. ಗಾಯ್ಸ್ ಒಂದು ಸ್ವಲ್ಪ ಏನಂತಾರೆ ಟ್ರಿಕ್ಸು, ಸೈಕಲಲ್ಲಿ ಏನಾದರೂ ಸ್ಟಂಟ್ಸ್ ಮಾಡೋಣ ಅಂದರೆ ನನ್ನ ಜೊತೆ ಒಬ್ಬ ಕ್ಯಾಮ್ರಾಮ್ಯಾನ್ ಇಲ್ಲ. ಕ್ಯಾಮ್ರಾಮ್ಯಾನ್ ಇದ್ದಿದ್ರೆ ಸ್ಟಂಟ್ಸ್ ಅಂದರೆ ಸ್ಟಂಟ್ಸ್ ಮಾಡ್ತಿದ್ದೆ. ಗೈಸ್ ಸ್ವಲ್ಪ ಬರುತ್ತೆ, ಕೈ ಬಿಟ್ಟು ಓಡಿಸೋದು ಒಂದು ಸ್ವಲ್ಪ ವೀಲಿ ಬರುತ್ತೆ ಗಾಯ್ಸ್. ಹಾಯ್ಕೊಂಡಿದ್ದೆ ಗೈಸ್. ಯಾವ ರೋಡ್ ಅಂತಲೇ ನೆನಪು ಬರ್ತಿಲ್ಲ ಗೈಸ್. ಯಾವ್ದು ಸಿಗ್ತೈತೆ ಆ ರೋಡ್ಗೆ ಹೋಗ್ತಾ ಇದ್ದೀನಿ. ಗೈಸ್ ಬನ್ನಿ ಹೋಗೋಣ. ಇಲ್ಲಿ ಹೆಂಗೋ ಒಂದು ಹೋಗ್ತಾ ಇದ್ದೀನಿ. ಇನ್ನೊಂದು ರೋಡ್ ಇತ್ತು ಗೈಸ್, ಲಾಂಗ್ ರೂಟು. ಅಲ್ಲಿಂದ ಏನಕ್ಕಂತ ಹಿಂಗೆ ಬಂದರೆ ಇಲ್ಲಿ ಬಂದರೂ ತಲೆಗೆ ಆಗ್ತೈತೆ ಗೈಸ್. ಕರೆಕ್ಟ್ ರೋಡಿಗೆ ಬಂದಿದ್ದೀನಿ. ನಾನೇನೋ ರೋಡ್ ತಪ್ಪಿ ಬೇರೆ ರೋಡಿಗೆ ಬಂದಿದ್ದೀನಿ ಅಂದ್ಕೊಂಡ್ರೆ ಕರೆಕ್ಟ್ ರೋಡಿಗೆ ಬಂದಿದ್ದೀನಿ. ಬನ್ನಿ ಹೋಣ ಗೈಸ್. ನಾನು ಸುಮ್ಮನೆ ಅಂದೆ ಒಳಗಡೆವರೆಗೂ ಹೋಗೋಣ ಅಂತ. ನಿಮ್ಗೆ ಅದು ಸುಮ್ಮನೆ ಜೋಕ್ ಮಾಡಿದೆ. ನಾನು ಎಷ್ಟಾಗುತ್ತೋ ಅಷ್ಟು ಓಡಿಸೋಣ ಅಂತ ಬಂದಿದ್ದೀನಿ. ಬನ್ನಿ ನೋಡೋಣ ಎಲ್ಲಿ ತನಕ ಹೋಗ್ತೀನಿ ಅಂತ. ಬನ್ನಿ ಗೈಸ್ ನೋಡೋಣ ಗೈಸ್. ಇದು ಒನ್ ಆಫ್ ಡೇಂಜರಸ್ ರೋಡ್ ಗೈಸ್. ಇಲ್ಲಿ ನಂದು ಸರಿ ಆಕ್ಸಿಡೆಂಟ್ ಆಗೈತೆ. ಬನ್ನಿ ನೋಡೋಣ ಗೈಸ್. ಯಾರ್ಯಾರೋ ಕಾಣಿಸ್ತಾರೆ ನಮ್ಮ ಏರಿಯಾವ್ರು. ಯಾರಾದರೂ ನಮ್ಮ ಅಮ್ಮ ಫ್ರೆಂಡ್ಸ್ ನಮ್ಮಮ್ಮ ಫ್ರೆಂಡ್ ಯಾರಾದರೂ ಕಾಣಿಸ್ಕೊಂಡ್ರೆ ನನಗೆ ನೋಡಿಬಿಟ್ರೆ ನಾನು ಸತ್ತೆ. ಬನ್ನಿ ಇರಲಿ ನಿಮಗೋಸ್ಕರ ನಂಗಾಗಷ್ಟು ನಾನು ಮಾಡ್ತಿದ್ದೀನಿ ಗೈಸ್. ಫುಲ್ಲು ಎಷ್ಟಾಗುತ್ತೋ ಅಷ್ಟು ಹೋಗ್ತಾ ಇದ್ದೀನಿ. ಬನ್ನಿ ನೋಡೋಣ.
ಕೇಸು ಕಾರಿಗೆ ಗೊತ್ತಿ ಕಾರ್ ಹೋಗಿರೋದಿನ್ನೇನು. ಅಮ್ಮ ಕಾರ್ ಗೊತ್ತಿದ್ರು ನಾನು ದುಡ್ಡನ್ನು ಕೊಡ್ತಿರ್ಲಿಲ್ಲ. ಅವನೇ ಸಡನ್ ಬ್ರೇಕ್ ಅಲ್ಲ, ನಮ್ದ್ರಲ್ಲಿ ಸಡನ್ ಬ್ರೇಕ್ ಅಲ್ಲ, ಬ್ರೇಕೇ ಇಲ್ಲ. ಅದಕ್ಕೆ ಹಿಡಿಯಲಿಲ್ಲ, ನಾನು ಗುದ್ದೆ ಅಷ್ಟೇ. ಏನಾದರೂ ಆವಾಗಲೇ ಆಯ್ಕೊಂಬಿದ್ದೀನಿ ಗಾಯ್ಸ್. ಇದು ನೇಹ ಪ್ರಕಾಶ್ ಹಾಸ್ಪಿಟ್ಲ್ ಹತ್ರ ಬಂದಿದ್ದೀನಿ ಗಾಯ್ಸ್. ಇಲ್ಲಿಗೆ ನಮ್ಮ 3 ಕಿಲೋಮೀಟ್ರು ಮುಗಿಯುತ್ತೆ ಗಾಯ್ಸ್. ಯಾವ ರೋಡಿಗೆ ಬಂದಿದ್ದೀನಿ ಅಂತಲೇ ಗೊತ್ತಿಲ್ಲ. ಬನ್ನಿ ಗಾಯ್ಸ್ ನೋಡೋಣ. ಗೈಸ್ ನಂಗೆ ಯಾಕೆ 100 ಕಿಲೋಮೀಟರ್ಕಿಂತ ಜಾಸ್ತಿನೇ ಬಂದಿದ್ದೀನಿ ಅನ್ನಿಸ್ತೈತೆ. ಯಾಕಂದರೆ ನಾನು ಭಂಡಾರಿ ಕ್ರಿಕೆಟ್ ಅರೇನಾ ಹತ್ರ ಇದ್ದೀನಿ ಗೈಸ್. ಇಲ್ಲೇ ತಿರ್ಗಿಸ್ಕೊಳ್ಳೋಣ ಅಂತ ತಿರುಗಿಸ್ಕೊಂಡು ಮತ್ತೆ ವಾಪಸ್ ಬೇರೆ ಕಡೆ ಹೋಗ್ತಿದ್ದೀನಿ. ಯಾಕಂದರೆ ಆ ಕಡೆ ನಮ್ಮ ಆಂಟಿ ಅವ್ರ ಮನೆ ಇದೆ. ಏನಾದರೂ ಆ ಕಡೆ ಹೋದರೆ ನಾನು ಹೊಗೆ ಹಾಕಿಸ್ಕೊತೀನಿ ಗೈಸ್. ಅದಕ್ಕೆ ಸುಮ್ಮನೆ ತಿರುಗಿಸ್ಕೊಂಡು ಯಾವುದೋ ಒಂದು ರೋಡ್ಗೆ ಹೋಗ್ತಿದ್ದೀನಿ ಗೈಸ್. ಎತ್ತು ಜೀವ ಅಂದರೆ ಏನಂತ ಈ ನಾಯಿನ ನೋಡ್ಕೊಂಡಿರಿ ಗೈಸ್. ನೋಡಿ ಗೈಸ್, ಅದರ ಮಗುನ ಹೆಂಗೆ ಎತ್ಕೊಂಡು ಓಡ್ತೈತಂದರೆ ನೋಡೋಕ್ಕೆ 2 ಕಣ್ಣು ಸಾಕಾಗಲ್ಲ ಗೈಸ್. ಗೈಸ್ ನನಗೆ ಫುಲ್ಲು ಸುಸ್ತಾಗ್ತೈತೆ. ಜೋಬಲ್ಲಿ 1 ರೂಪಾಯಿ ಇಲ್ಲ, ಈ ಫೋನಲ್ಲೂ ಫೋನ್ಪೇ ಇಲ್ಲ. ಸುಮ್ಮನೆ ಕೆಪ್ಪಗೆ ಹೋಗ್ತೀವಿ. ಒಂದು ನೀರು ಕುಡಿಯೋಕ್ಕೂ ಕೂಡ ದುಡ್ಡಿಲ್ಲ ಗೈಸ್. ಆದರೂ ಚಾಲೆಂಜ್ ತಗೊಂಡಿದ್ದೀನಲ್ಲ, ಆಲ್ಮೋಸ್ಟ್ ಮಿನಿಮಮ್ ಅಂದರೂ ಒಂದು 5 ಕಿಲೋಮೀಟ್ರ್ ತುಳಿಬೇಕು ಗೈಸ್ ನಾನು ಇವತ್ತು ಸೈಕಲ್ಲು ಗೈಸ್. ಫಸ್ಟು ಇಲ್ಲಿಂದ ನಾನು ನಮ್ಮ ಮನೆ ತನಕ ಹೋಗ್ತೀನಿ, ಆಮೇಲೆ ಮತ್ತೆ ಆ ಕಡೆಯಿಂದ ಬೇರೆ ರೂಟ್ಗೆ ಹೋಗೋಣ ಅಂದ್ಕೊಂಡಿದ್ದೀನಿ. ಬನ್ನಿ ಹೋಗೋಣ. ಹೋಗೋಕ್ಕಾಗ್ತಿಲ್ಲ, ಫುಲ್ಲು ಸುಸ್ತಾಗೈತೆ. ಹೆಂಗೆ ಇದ್ದರೂ ನಮ್ಮ ಮನೆ ತನಕ ಒಂದು 6 ಕಿಲೋಮೀಟ್ರ್ ಆಗೇ ಆಗಿರುತ್ತೆ. ಬನ್ನಿ ಅಲ್ಲೇ ಹೋಗಿ ನೀರೇನ ಮುಗಿಸೋಣ. ಅಲ್ಲಿ ತನಕ ಕಟ್ಟಿಲ್ಲದೆ ಹೋಗೋಣ, ಬರೋಣ ಗೈಸ್. ಇದೇ ಥರ ವೀಡಿಯೋ ನಾನು ಇನ್ಮೇಲೆ ದಿನ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನೀವೇನಾದರೂ ಸಪೋರ್ಟ್ ಕೊಟ್ಟಿದ್ರೆ ಇನ್ನೂ ಭಾರಿ ಇರೋದು. ಇಲ್ಲಿ ಬನ್ನಿ ಮಾಡೋಣ ವೀಡಿಯೋ, ನೀವು ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಗೈಸ್. ಬೇಕಂದರೆ ನಾನು ಬೂಸ್ಟ್ ಮಾಡ್ಬೋದು, ಆದರೆ ನಂಗೆ ಬೂಸ್ಟ್ ಮಾಡೋಕ್ಕೆ ಇಷ್ಟ ಇಲ್ಲ ಗೈಸ್. ನಾನು ಬೂಸ್ಟ್ ಮಾಡಿದರೆ 10,000 ಸಬ್ಸ್ಕ್ರೈಬರ್ಸು ಬರ್ತಾರೆ. ಆದರೆ ನಿಯತ್ತಾಗಿ ಸಂಪಾದಿಸಿರೋ ಸಬ್ಸ್ಕ್ರೈಬರ್ಸ್ ಅಂತ ಆಗಲ್ಲ. ಅದಕ್ಕೆ ನಿಯತ್ತಾಗಿ ಯಾರೆಲ್ಲ ಹೋಗೋಣ ಅಂತ
ಕಷ್ಟಪಡ್ತೀನಿ ಗೈಸ್. ಬಂದಿರಲಿ ಓ ಟ್ಯಾಕ್ಟ್ರು ಗೈಸ್. ಓ ಗಾಯ್ಸ್ ಇಲ್ಲಿ ವಾಲಿಬಾಲ್ ಆಡ್ತವ್ರು, ಹೋಗಕ್ಕೆ ಬಿಡ್ತಾರೋ ಬಿಡಲ್ಲ. ಹೋಗವಾಗ ನನಗೆ ಒಂದು ತಲೆ ಗಿಲೆ ಬಂದರೆ ಅಂತ ಭಯ ಗೈಸ್. ಬನ್ನಿ ಹೋಣ ಗಾಯ್ಸ್. ಇವಾಗ ನಮ್ಮ ಮನೆ ತನಕ ಮಾಡ್ತೀನಿ ಗಾಯ್ಸ್. ಇದು ಯಾರ್ದು ಏನೋ ಪ್ರಾಪರ್ಟಿ, ಇಲ್ಲೆಲ್ಲ ನಾಯಿ ಮಲಗುತ್ತೆ. ನಾಯಿ ಅಂದೆ ಅಲ್ಲ, ಅದ್ರ ಪ್ರಾಪರ್ಟಿ ಆಗಿಬಿಟ್ಟೈತಿ. ನಮ್ಮ ಮನೆ ಹತ್ರ ಬಂದೆ ಗೈಸ್. ಆಯಿತು ಗೈಸ್, ಬಾಯ್.